ದಾಕ್ಷಾಯಿಣಿ ಬಂದಿದ್ದಾಳೆ. ದಾಕ್ಷಾಯಿಣಿ ಬಂದಿದ್ದಾಳೆ. ಹಾ, ದಾಕ್ಷಾಯಿಣಿ ಬಂದಿದ್ದಾಳೆ. ದಾಕ್ಷಾಯಿಣಿ ಬಂದಿದ್ದಾಳೆ. ಅಪ್ಪ 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 ನಿಂತ್ಕೊಳ್ಳಿ ಅಪ್ಪ. ದಾಕ್ಷಾಯಿಣಿ ಎಲ್ಲಿದ್ದೆ ದಾಕ್ಷಾಯಿಣಿ? ಅಪ್ಪ ಏನಾಯ್ತು ನಿಮ್ಗೆ? ಯಾಕೆ ಹೇಗೆ ಕಿರ್ಚ್ಕೊಂಡು ಬರ್ತಾ ಇದ್ದೀರಾ? ಶರತ್, ಏನಾಯ್ತಪ್ಪ ಇವ್ರಿಗೆ? ಮಾಳವಿಕಾ, ದಾಕ್ಷಾಯಿಣಿ ಬಂದಿದ್ದಾಳೆ. ಅವಳ ಧ್ವನಿ ನಮ್ಮ ಶರತ್ತಿಗೆ ಕೇಳಿಸ್ತಂತೆ. ಶರತ್ನ ಪುಟ್ಟ ಅಂತ ಕರಿತಾ ಇದ್ದಿದ್ದು ನಮ್ಮ ದಾಕ್ಷಾಯಿಣಿ ಮಾತ್ರ. ದಾಕ್ಷಾಯಿಣಿ ಬಂದಿದ್ದಾಳೆ ಮಾಳವಿಕಾ, ದಾಕ್ಷಾಯಿಣಿ ಬಂದಿದ್ದಾಳೆ. ದಾಕ್ಷಾಯಿಣಿನ? ಓ, ಹಾಗಿದ್ರೆ ಶರತ್ ಹೇಳಿದ್ದು ಇದೇ ಇರಬೇಕು. ನನಗೂ ಅದನ್ನೇ ಹೇಳ್ದೆ, ಯಾರೋ ಪುಟ್ಟ ಅಂತ ಕರೀತಿದ್ದಾರೆ ಅಂತ. ಅದಕ್ಕೆ ನಾನು ಇದೇ ರೂಮಲ್ಲೇ ಉಳ್ಕೊಂಡೆ, ಯಾರಿರ್ಬೋದು ನೋಡೋಣ ಅಂತ. ಆದರೆ ನನಗಂತೂ ಇಲ್ಲಿ ಆ ಥರ ಧ್ವನಿ ಏನೂ ಕೇಳಿಸ್ಲಿಲ್ಲ. ಇಲ್ಲ, ಶರತ್ತೇ ಹೇಳ್ದ, ಆ ಧ್ವನಿ ಕೇಳಿಸ್ತಂತೆ. ಹೇಳಿದ್ನಲ್ಲ, ಈ ರೂಮಲ್ಲಿ ಯಾರೂ ಇಲ್ಲ ಅಂತ ಧ್ವನಿ ಏನೂ ನನಗೆ ಕೇಳಿಸ್ತಿಲ್ಲ ಅಂತ. ಅಂದ್ರೆ ದಾಕ್ಷಾಯಿಣಿ ಬರ್ಲಿಲ್ವಾ? ಆ ಧ್ವನಿ ಅವಳದಲ್ವಾ? ಇದೆಲ್ಲ ನಿಮ್ಮ ಭ್ರಮೆ ಇರಬೇಕು ಅಷ್ಟೇ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ತಗೋತಾ ಇದ್ದೀರಾ. ಡಿಸ್ಟರ್ಬ್ ಆಗಬೇಡಿ. ಶರತ್, ಇವ್ರನ್ನ ಕರ್ಕೊಂಡು ಹೋಗಪ್ಪ, ರೆಸ್ಟ್ ತಗೊಳ್ಳಿ. ಅಪ್ಪ ಬನ್ನಿ. ಇಪ್ಪತ್ತೈದು ವರ್ಷ ಕಳೆದ್ರು ಈ ಮನುಷ್ಯ ದಾಕ್ಷಾಯಿಣಿ ಜಪ ಮಾಡೋದನ್ನ ಮಾತ್ರ ಮರ್ತಿಲ್ಲ. ಅವಳ ಬಗ್ಗೆ ಅಷ್ಟು ಕಾಳಜಿನ ನಿನಗೆ? ಇರ್ಲಿ, ಈ ಮುದುಕನ್ನು ವಿಚಾರಿಸ್ಕೊಳ್ಳೋ ಸಮಯ ಬಂತು ಅನ್ಸುತ್ತೆ. ಮಾಳವಿಕಾ, ಸಾಕು. ಹುಲಿ ಬೇಟೆ ಆಡು ಅಂದ್ರೆ ಇಲಿ ಬೇಟೆ ಕಡೆಗೆ ಗಮನ ಕೊಡ್ತಿದ್ಯಾ? ಅಲ್ಲಿ ಶಂಭು ತನ್ನ ಕೆಲಸ ಶುರು ಮಾಡಿದಾನೆ. ಈಗಲೇ ಅವನ ಕಡೆ ಗಮನ ಹರಿಸು. ಎಚ್ಚರ. ಇದೇನಿದು? ನಾನು ಎಲ್ಲಿ ಶುರು ಮಾಡಿದ್ನೋ ಅಲ್ಲೇ ಬಂದು ನಿಂತಿದ್ದೀನಲ್ಲ. ಈ ಕಡೆಯಿಂದ ದಾರಿ ಇದೆ ಅನ್ಕೊಂಡು ಬಂದ್ರೆ ಎಲ್ಲ ಕಡೆ ಕಲ್ಲಿನ ಗೋಡೆಗಳೇ ಕಾಣಿಸ್ತಾ ಇದೆ. ಅಕ್ಕನ ಹುಡ್ಕೊಂಡ್ಬಂದವಳು ನನಗೇನೆ ದಾರಿ ತಪ್ಪೋಯ್ತಾ? ಈ ಚಕ್ರವ್ಯೂಹದಿಂದ ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ವಾ? ಅಕ್ಕ, ಅಕ್ಕ ಎಲ್ಲಿದ್ಯಾ? ಹಾಗಾದ್ರೆ ನಮ್ಮ ಅಕ್ಕನ ಹೇಗೆ ಹುಡುಕ್ಲಿ ನಾನು? ನಾನು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಈ ಚಕ್ರವ್ಯೂಹಕ್ಕೆ ಕೊನೆನೇ ಇಲ್ಲ ಅನ್ಸುತ್ತೆ. ಹಾಗಾದ್ರೆ ನಮ್ಮ ಅಕ್ಕನ ಹುಡ್ಕೋಕೆ ಆಗಲ್ವಾ? ಅಕ್ಕನ ಹೇಗೆ ಹುಡುಕ್ಲಿ ನಾನು? ಅಯ್ಯಯ್ಯೋ, ರೇಖೆ ಬೇರೆ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ನನಗೆ ಸಮಯ ಕಡಿಮೆ ಆಗ್ತಿದೆ ಅಂತ ಅರ್ಥ. ನಾನು ಬೇಗ ಕೆಲಸ ಮುಗಿಸ್ಬೇಕು. ಛೇ, ಹಚ್ಚಿಟ್ಟಿರೋ ದೀಪನ ಆರಿಸೋದಕ್ಕೆ ಆ ಶಂಭು ಬಿಡ್ತಿಲ್ಲ. ಇವಳನ್ನ ಕಾಪಾಡ್ಕೊಳ್ತೀನಿ ಅಂತ ಪಾಪ ನಂಬಿದಾನೆ. ಆದರೆ ಇವತ್ತು ಈ ದುರ್ಗನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡಿರೋ ಇವಳನ್ನ ಮುಗಿಸೋದು ನನಗೇನು ಕಷ್ಟದ ಕೆಲಸ ಅಲ್ಲ. ಈಗಲೇ ಹೋಗಿ ಇವಳ ಕುತ್ತಿಗೆನ ಸೀಳ್ಬಿಡ್ತೀನಿ. ನಿಲ್ಲು ಮಾಳವಿಕಾ, ಆತುರ ಪಟ್ಟು ನಿನ್ನ ಅಸ್ತಿತ್ವವನ್ನ ತೋರಿಸ್ಕೋಬೇಡ. ಈಗಲೇ ನೀನು ಅವಳ ಮುಂದೆ ಬರೋ ಅವಶ್ಯಕತೆ ಇಲ್ಲ. ಯಾಕಮ್ಮ? ಆ ದುರ್ಗಾ ನಮ್ಮ ರಹಸ್ಯದ ಕೋಣೆ ಹತ್ರ ಬಂದಿದ್ದಾಳೆ. ಇವಳನ್ನ ನಾನು ಈಗಲೇ ಮುಗಿಸ್ಬಿಡ್ತೀನಿ. ಬೇಡ, ಈ ಚಕ್ರವ್ಯೂಹವನ್ನ ದಾಟೋ ಶಕ್ತಿ ದುರ್ಗಂಗಿಲ್ಲ. ಇವಳು ಎಷ್ಟೇ ಓಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು ಸುತ್ತಿ ಸುತ್ತಿ ಮತ್ತೆ ಇಲ್ಲೇ ಬರ್ತಾಳೆ. ಇವಳಿಗೆ ಯಾವ ದಾರಿ ಸರಿ, ಯಾವ ದಾರಿ ತಪ್ಪು ಅಂತ ಗೊತ್ತಾಗೋದೇ ಇಲ್ಲ. ಅಂಬಿಕಾಳನ್ನ ತಲುಪೋ ಮೊದಲೇ ಇವಳು ದಣದು ಹೋಗ್ಬೇಕು. ಇವಳಿಗೆ ಅಂತ ಕಾಯ್ತಿರೋ ದೀಪ ಆರೋಗ್ಬೇಕು.
ಇವಳು ಈ ಕಡೆ ಶವನು ಅಲ್ಲದೆ ಆ ಕಡೆ ಬದುಕೋಕ್ಕೂ ಆಗದೆ ಒದ್ದಾಡಬೇಕು. ಈ ಚಕ್ರವ್ಯೂಹನೇ ಇವಳಿಗೆ ದೊಡ್ಡ ಶಿಕ್ಷೆ. ಸುಮ್ಮನೆ ಮರೆಯಲ್ಲಿ ನಿಂತು ಅವಳ ಪರದಾಟನ ನೋಡಿ ಸಂಭ್ರಮಿಸು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ದುರ್ಗಾ 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 ಏನಾಯ್ತು ದುರ್ಗಾ? ದುರ್ಗಾ ಕಣ್ಬಿಡು. ದುರ್ಗಾ 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 ಮಾತಾಡು. ದುರ್ಗಾ 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 ಏನಾಯ್ತು ನಿನಗೆ? ಎದ್ದೇಳು ದುರ್ಗಾ. ಶಾನ್ವಿ, ಯಾರೋ ಚಾಕು ಚುಚ್ಚಿದ್ದಾರೆ. ದುರ್ಗಾ 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 ಎದ್ದೇಳು ದುರ್ಗಾ. ಏಯ್, ದುರ್ಗಂಗೆ ಏನೋ ಮಾಡ್ದೆ? ನಿಜ ಹೇಳೋ, ದುರ್ಗಂಗೆ ಏನ್ ಮಾಡ್ದೆ? ಸಾಯಿಸ್ಬಿಡ್ತೀನಿ ನಿನ್ನ. ಶರತ್, ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನನ್ನ ಕಾರಲ್ಲಿ ಬರ್ತಾ ಇದ್ದೆ, ದೂರದಿಂದ ನೋಡಿದೆ ದುರ್ಗಾ ಹೀಗೆ ಬಿದ್ದಿದ್ಲು. ಆಂಬುಲೆನ್ಸ್ ಕಾಲ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಫಸ್ಟ್ ನಿನಗೆ ಇನ್ಫಾರ್ಮ್ ಮಾಡೋದು ಸರಿ ಅನಿಸ್ತು. ಹೋಗ್ಬಿಟ್ಟು ಹೆಲ್ಪ್ ಮಾಡೋಣ ಅಂದ್ರೆ ಶಮ್ಮು ಅಂಕಲ್ ಹತ್ರ ಹೋಗೋಕ್ಕೂ ಬಿಡ್ತಿಲ್ಲ. ದುರ್ಗಂಗೆ ಏನಾಯ್ತು? ಯಾರು ಹೀಗೆ ಮಾಡಿದ್ದು? ಏನಾಯ್ತು ದುರ್ಗಂಗೆ? ಈಗ ಉತ್ತರ ಕಾಯುವಷ್ಟು ಟೈಮ್ ನನಗಿಲ್ಲ. ಮೊದಲು ದುರ್ಗನ ಉಳಿಸ್ಬೇಕು, ಒಳ್ಳೆ ಕಾಪಾಡಬೇಕು. ನಿಲ್ಲಿಸು. ಸಲ್ಲದು. ದುರ್ಗಾ ಬೇರೆಡೆ ಸಲ್ಲದು. ದುರ್ಗಾ ಹೋಗಿ ಕೂಡುದು, ಕಾಯ್ಬೇಕು. ಹೋರಾಟ ಪ್ರಾರಂಭ, ಕಾಯಬೇಕು. ಏನ್ ಹೇಳ್ತಾ ಇದ್ದೀರಾ? ಇಲ್ಲಿ ದುರ್ಗಾ ಸಾಯ್ತಾ ಇದ್ದಾಳೆ, ನೀವು ಒಗಟ್ಟು ಬಿಡಿಸ್ತಾ ಇದ್ದೀರಾ? ದಾರಿ ಬಿಡಿ. ಆಗದು. ಸಲ್ಲದು. ದುರ್ಗಾ ಇಲ್ಲಿಂದ ಕದಲು ಕೂಡ್ದು.